ಅದು 2007 ಅಕ್ಟೋಬರ್ 5 ಹೈದರಾಬಾದ್ ಕ್ರೀಡಾಂಗಣ. ಭಾರತ ಆಸ್ಟ್ರೇಲಿಯಾ ಏಕದಿನ ಪಂದ್ಯ. ಸಚಿನ್ ತೆಂಡೂಲ್ಕರ್ 44 ರನ್ ಹೊಡೆದಿದ್ರು. ಇನ್ನೇನು ಈ ಬಾಲ್ 6 ಹೊಡೆದು ಹಾಫ್ ಸೆಂಚುರಿ ಹೊಡಿಬೋದು ಅಂತ ಇಡೀ ಕ್ರೀಡಾಂಗಣದ ಪ್ರೇಕ್ಷಕರ ಕಣ್ಣುಗಳೆಲ್ಲ ಸಚಿನ್ ತೆಂಡೂಲ್ಕರ್ ಬ್ಯಾಟಿಂಗ್ನತ್ತಲೇ ಇರುವಾಗ ಏಕಾಏಕಿ ಸಚಿನ್ ವಾಸ್ ಕ್ಲೀನ್ ಬೋಲ್ಡ್. ಆ ವಿಕೆಟ್ ಪಡೆದಿದ್ದು ಬೇರೆ ಯಾರೂ ಅಲ್ಲ, ಆಗ ತಾರೆ ಕ್ರಿಕೆಟ್ ಅಂಗಳಕ್ಕೆ ಕಾಲಿಟ್ಟಿದ್ದಂತಹ ಆಸ್ಟ್ರೇಲಿಯಾದ ಯಂಗ್ ಬೌಲರ್ ಬ್ರಾಡ್ ಹಾಗ್ ಸಂಭ್ರಮ ಪಡ್ತಾ ಇರೋದು ಮತ್ತು ಹಿಂದ್ಗಡೆ ಸಚಿನ್ ತೆಂಡೂಲ್ಕರ್ ಔಟ್ ಆಗಿ ಬರ್ತಾ ಇರುವಂತಹ ಚಿತ್ರ ಮರುದಿನ ಟೈಮ್ಸ್ ಆಫ್ ಇಂಡಿಯಾದಲ್ಲಿ ದೊಡ್ಡದಾಗಿ ಪಬ್ಲಿಷ್ ಆಗುತ್ತೆ. ಆ ಕಟಿಂಗ್ಸ್ನ ಇಟ್ಕೊಂಡು ಬ್ರಾಡ್ ಹಾಗ್ ಸಚಿನ್ ತೆಂಡೂಲ್ಕರ್ನ ಮೀಟ್ ಮಾಡಿ ನಿಮ್ಮ ಆಟೋಗ್ರಾಫ್ ಬೇಕು ಅಂತ ಹೇಳ್ತಾರೆ. ತೆಂಡೂಲ್ಕರ್ ಅವರು ಬರೀತಾರೆ, ಟು ಬ್ರಾಡ್, ನೆವರ್ ಅಗೇನ್ ಮೇಟ್, ಎಂಜಾಯ್ ದ ಕಾಂಟೆಸ್ಟ್. ಯಾವುದೇ ಕಾರಣಕ್ಕೂ ಈ ರೀತಿ ಔಟ್ ಆಗಲ್ಲ ಅಂತ ಬರೀತಾರೆ. ಹಾಗಾದ್ರೆ ಸಚಿನ್ ತೆಂಡೂಲ್ಕರ್ ಅವರು ಬರೆದಿದ್ದು ಅಹಂಕಾರದಿಂದನಾ? ಅಲ್ವೇ ಅಲ್ಲ, ವಿಶ್ವಾಸ ಮತ್ತು ಅಚಲ ಪರಿಶ್ರಮದ ಸಂಕೇತವಾಗಿತ್ತು. ಸಚಿನ್ಗೆ ಅವರು ಕೋಚ್ ಹೇಳ್ಕೊಟ್ಟಂತ ಒಂದು ಮಾತೇನು ಅಂದ್ರೆ ಅದು ಕರೆಕ್ಟೆಡ್ ಪ್ರಾಕ್ಟೀಸ್. ಸಚಿನ್ ತೆಂಡೂಲ್ಕರ್ ಯಾವುದೇ ಮ್ಯಾಚ್ ನಲ್ಲಿ ಔಟ್ ಆದ್ರೆ ಮತ್ತೆ ಪ್ರಾಕ್ಟೀಸ್ ನಲ್ಲಿ ಅದೇ ಬಾಲ್ ನ ಮತ್ತೆ ರಿಪೀಟ್ ಮಾಡಿ ರೀಕ್ರಿಯೇಟ್ ಮಾಡಿ 10,000 ಸಲ ಪ್ರಾಕ್ಟೀಸ್ ಮಾಡ್ತಾರಂತೆ. ಘಟನೆ ಆದ ನಂತರ ಸಚಿನ್ ತೆಂಡೂಲ್ಕರ್ ಮತ್ತು ಬ್ರಾಡ್ ಹಾಗ್ ಆಸ್ಟ್ರೇಲಿಯಾದ ಬೌಲರ್ ಹೆಚ್ಚು ಕಡಿಮೆ 24 ಸಲ ಮುಖ್ಯ ಆಗ್ತಾರೆ. ಆದ್ರೆ ಒಂದ್ಸಲಿನೂ ಸಚಿನ್ ಮತ್ತೆ ಔಟ್ ಆಗೋದೇ ಇಲ್ಲ. ಲೆಜೆಂಡ್ ಆಗೋದಕ್ಕೆ ಬರೀ ಟ್ಯಾಲೆಂಟ್ ಅಷ್ಟೇ ಸಾಲದು, ಬೇಕಾಗಿರೋದು ಪರಿಶ್ರಮ ಮತ್ತು ಬದ್ಧತೆ. ಅಷ್ಟಿಲ್ಲದೆ ಆಗ್ತಾರ ಗಾಡ್ ಆಫ್ ಕ್ರಿಕೆಟ್ ಸಚಿನ್ ತೆಂಡೂಲ್ಕರ್.